ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ರೈತರಿಗೆ ಬೋರ್ವೆಲ್ಗಳಿಂದ ಯಾವ್ಯಾವ ರೀತಿ ಸಮಸ್ಯೆಗಳು ಉಂಟಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರಾ ಲಾಸ್ಟ್ವರೆಗೂ ನೋಡಿ. ಹಾಗೆ ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರಾ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಬೋರ್ವೆಲ್ನ ಸರಿಸುಮಾರು ನಾನು 4ನೇ ಬಾರಿ ಸ್ಕ್ಯಾನಿಂಗ್ ಅಂತಕ್ಕಂಥದ್ದನ್ನ ಮಾಡ್ತಾಯಿದ್ದೀನಿ. ಫಸ್ಟು ಸ್ಕ್ಯಾನಿಂಗ್ ಮಾಡಿದಾಗ ಕೇಸಿಂಗ್ ಏನೋ ತೂತಾಗಿ ಕೇಸಿಂಗಿಂದ ಮಣ್ಣೀರು ಬರ್ತಿದೆ ಅಂತ, ಮೋಟ್ರು ಇಳಿತಾ ಇಲ್ಲ, ಮೋಟ್ರು ಸ್ಟ್ರಕ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಎತ್ತಿಸಿದ್ದಾರೆ. ಸೊ ಅದಾದಮೇಲೆ ಫಿಲ್ಟ್ರ್ ಕೇಸಿಂಗು ಹಾಕೋದಕ್ಕೆ ಟ್ರೈ ಮಾಡಿದ್ದಾರೆ, ಆಗಿಲ್ಲ. ಸೊ ಅದಾದಮೇಲೆ ಕೇಸಿಂಗ್ ಕಬ್ಬಣ ಕೇಸಿಂಗ್ ಅಂತಕ್ಕಂಥದ್ದು ಮೇಲೆ 100 ಅಡಿನೂ ಏನಂತ ಕೇಸಿಂಗ್ ಇತ್ತು, ಆ ಕೇಸಿಂಗ್ ಪೂರ್ತಿನೂ ಅದರೊಳಗಡೆ 6.5 ಇಂಚ್ ಕೇಸಿಂಗ್ ಒಳಗಡೆ 6 ಇಂಚ್ ಕೇಸಿಂಗ್ ಅಂತಕ್ಕಂಥದ್ದು ಪ್ರೆಸ್ ಮಾಡಿಸಿದ್ದಾರೆ. ಫಸ್ಟು ಕೇಸಿಂಗ್ ಲೆವೆಲ್ಗೆ ನೀರು ಅಂತಕ್ಕಂಥದ್ದು ಈ ಬೋರಲ್ಲಿ ಇತ್ತು, ಇವಾಗ ಕೇಸಿಂಗಿಂದ ಕೆಳಗಡೆ ಹೋಗಿದೆ. ಈ ಬೋರ್ಗಳಲ್ಲಿ ಸರಿಸುಮಾರು ಒಂದು 10ರಿಂದ 15 ಗ್ಯಾಪ್ ಅಂತಕ್ಕಂಥದ್ದು ಇದೆ ಸ್ನೇಹಿತರೆ. ಹಾಗೂ ಪ್ರೆಷರ್ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ, ನೀರು ಯಾವ ರೀತಿ ಬಬಲ್ಸ್ ಬರ್ತೈತೆ ಅಂತ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಮಣ್ಣು ಅಂತಕ್ಕಂಥದ್ದು ಬರ್ತೈತೆ ಅಂತ ಹೇಳಿ ಈ ಬೋರಲ್ಲಿ ಅವರು ಕಸ್ಟಮರ್ ನನಗೆ ಕಂಪ್ಲೇಂಟ್ ಅಂತಕ್ಕಂಥದ್ದನ್ನ ಮಾಡಿದರು. ಸೊ ನಾನು ಹೋಗಿ ಚೆಕ್ ಮಾಡಿದೆ. ಕೇಸಿಂಗ್ ಹೋಲ್ ಆಗಿರೋದ್ರಿಂದ ಆ ಕೇಸಿಂಗ್ ಹೋಲ್ ಆಗಿರೋ ಜಾಗದಿಂದ ಬುರದೆ ಬಂದು ಮಣ್ಣು ಅಂತಕ್ಕಂಥದ್ದು ಬಂದು ಸೊ ಕೆಳಗಡೆ ಹೋಗಿ ಬಿದ್ದು ಎಲ್ಲ ಮೋಟ್ರ್ ಹತ್ರ ಜಾಮ್ ಆಗಿದೆ. ಸೊ ಈ ಬೋರಲ್ಲಿ ಇನ್ನೊಂದು ಸಮಸ್ಯೆ ಏನಿತ್ತು ಅಂದರೆ ಸ್ನೇಹಿತರೆ, ಸುಮಾರು ಒಂದು 700 ಅಡಿಯಲ್ಲಿ ಮೋಟ್ರ್ ಯಾವಾಗಲೂ ಸ್ಟ್ರಕ್ ಆಗೋದು ಸ್ನೇಹಿತರೆ. ಸೊ ಹೊಸ ಮೋಟ್ರು ತಂದು ಒಂದು 10 ದಿವಸ ಕೂಡ ಆಗಿಲ್ಲ ಸ್ನೇಹಿತರೆ, ಒಂದು 2-3 ದಿವಸ ಓಡಿದೆ ಅಷ್ಟೇ. ಸೊ ಮೋಟ್ರ್ ಪಂಪ್ ಎಲ್ಲ ಕ್ಲೀನಾಗಿ ಹಾಳಾಗಿದೆ ಮಣ್ಣು ಬಂದು. ಸೊ ಆ ಮಣ್ಣನ್ನು ನಾನು ವೀಡಿಯೋದಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ ಸ್ನೇಹಿತರೆ, ನೋಡ್ಬೋದು ನೀವು. ಎಲ್ಲ ಕ್ಲೀನ್ ಆಯಿತು, ಕೇಸಿಂಗ್ ಎಲ್ಲ ರೆಡಿ ಆಯಿತು ಅನ್ನೋ ಅಷ್ಟರಲ್ಲಿ ಇನ್ನೊಂದು ಸಮಸ್ಯೆ, ಇನ್ನೊಂದು ಸತಿ ಸ್ಕ್ಯಾನಿಂಗ್ ಮಾಡಿದಾಗ ಈ ರೀತಿ ಬೋಟ್ರಸ್ ಕಲ್ಲು ಅಂತಕ್ಕಂಥದ್ದು ಸುಮಾರು 700 ಅಡಿಯಲ್ಲಿ ಬಂದುಬಿಟ್ಟಿದೆ ಸ್ನೇಹಿತರೆ ಆಚೆ. ಸೊ ಈ ಬೋಟ್ರಸ್ ಕಲ್ಲು ಬಂದಿರೋದ್ರಿಂದ ಏನಾಗುತ್ತೆ, ಇವರು ಡಬಲ್ ಕೇಬಲ್ಲು 2 ಇಂಚ್ ಪೈಪ್ ಇಳಿಸಿರೋದ್ರಿಂದ, ದೊಡ್ಡ ಮೋಟ್ರ್ ಆಗಿರ್ತಕ್ಕಂಥ ಕಾರಣದಿಂದ ಮೋಟ್ರ್ ಇಳಿಸಿದವಾಗ ಏನಾಗುತ್ತೆ, ಮೆಶ್ ಅಂತಕ್ಕಂಥದ್ದು ಸಿಕ್ಕಾಕೊಂಡು ಮೆಶ್ ಕಿತ್ತೋಗೋ ಚಾನ್ಸಸ್ ಇರುತ್ತೆ, ಮತ್ತು ಕೇಬಲ್ ಅಂತಕ್ಕಂಥದ್ದು ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮೋಟ್ರನ್ನು ಇಳಿಯೋದು ಆಲ್ಮೋಸ್ಟ್ ಡೌಟೇ, ಯಾಕಂದರೆ ದೊಡ್ಡ ಮೋಟ್ರ್ಗಳು ಆಲ್ಮೋಸ್ಟು ಈ ಥರ ಕಲ್ಲು ಅಡ್ಡ ಬಂದರೆ ಇಳಿಯೋದು ಕಷ್ಟ. ಸೊ ಇದೂ ಅವ್ರಿಗೆ ಒಂದು ಸಮಸ್ಯೆ ಆಯಿತು. ಒಂದು ಸಮಸ್ಯೆ ರೆಡಿ ಮಾಡಿಸ್ಕೊಂಡ್ರೆ ಇನ್ನೊಂದು ಸಮಸ್ಯೆ. ಸೊ ಸರಿಸುಮಾರು 4ನೇ ಬಾರಿ ಸತತವಾಗಿ ಟ್ರೈ ಮಾಡಿದ್ದಾರೆ. ಸೊ ಇದನ್ನು ಸಹ ಕಟ್ಟರು ಬಿಟ್ಟು ಮತ್ತೆ ಹೊಡೆಸಿದ್ದಾರೆ. ಅದು ನಾನು ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಯಾವಾಗ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈ ರೀತಿ ಬೋಟ್ರಸ್ ಕಲ್ಲು ಬಂದಿದೆ. ಸೊ ನೋಡ್ಬೋದು ಮಣ್ಣು ಅಂತಕ್ಕಂಥದ್ದು ಯಾವ ರೀತಿ ಸೈಡಲ್ಲಿ ಯಾವ ಕುತ್ಕೊಂಡಿದೆ ಅಂತ ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಈ ರೀತಿ ಮಣ್ಣುಗಳಂತಕ್ಕಂಥದ್ದು ಮೆಶ್ ಒಳಗಡೆ ಹೋಗಿ ಮೋಟ್ರ್ ಪಂಪೆಲ್ಲ ಜಾಮ್ ಆಗಿ ಮೋಟ್ರೆಲ್ಲ ಕ್ಲೀನಾಗಿ ಡ್ಯಾಮೇಜ್ ಆಗಿದೆ. ಸೊ ಇದೇ ರೀತಿ ನೀವು ಏನಾರ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ನಮ್ಮ ನಂಬರು ಸ್ಕ್ರೀನ್ ಮೇಲೆ ಕೊಡ್ತೀರಿ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ. ನಮ್ಮದು ಬಂದು ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ಸರ್ವೀಸು. ಸೊ ಬೆಂಗಳೂರು ಸೈಡು ಎಲ್ಲ ಸೈಡು ನಾವು ಬೋರ್ವೆಲ್ ಸ್ಕ್ಯಾನಿಂಗ್ ಅಂತಕ್ಕಂಥದ್ದನ್ನ ಮಾಡ್ಕೊಡ್ತೀರಿ. ನಮ್ಮದು ಆಲ್ಮೋಸ್ಟ್ ಎಲ್ಲ ಕಡೆ ಕವರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀರಿ. ಸೊ ನೋಡ್ಬೋದು ಯಾವ ರೀತಿ ಬೋಟ್ರಸ್ ಕಲ್ಲು ಮುಂದೆ ಬಂದಿದೆ ಅಂತ. ಸೊ ಇದನ್ನು ಕಟ್ರ ಮುಖಾಂತರ ಹೊಡೆದು ನಂತರ ಮೋಟ್ರ್ ಬಿಟ್ಟರೆ ಸೇಫ್ಟಿ. ಒಂದು ವೇಳೆ ಆ ಕಲ್ಲು ಮೋಟ್ರ್ ಮೇಲೆ ಬಿದ್ದರೆ ಮೋಟ್ರು ಪೈಪ್ಗಳು ಬರೋಕ್ಕೆ ಚಾನ್ಸ್ ಇಲ್ಲ. ಅದೇ ರೀತಿ ಸರಿಸುಮಾರು ಒಂದು 10ರಿಂದ 15 ಅಡಿ ಇನ್ನೊಂದು ಸ್ಪಾಟಲ್ಲಿ ಸಹ 800 ಅಡಿ ಮೇಲೆ ಈ ಬೋರಲ್ಲಿ ಲೂಸ್ ಬೋಟ್ರಸ್ ಅಂತಕ್ಕಂಥದ್ದು ಇದೆ. ಸೈಡಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಡಸ್ಟ್ ಇದೆ.